ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ಅಂಗೀಕಾರ. ರಾಜಣ್ಣ ಅವರು ಕೊಟ್ಟ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬರಲಾಗಿದೆ. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮುಜುಗರ ಉಂಟಾಗುವಂತೆ ರಾಜಣ್ಣ ಅವರು ಕೊಟ್ಟ ಹೇಳಿಕೆಯೇ ಇದೀಗ ರಾಜಣ್ಣ ಅವರ ಪಾಲಿಗೆ ಮುಳುವಾದಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚಿಸಿದ ಬಳಿಕ ರಾಜೀನಾಮೆಯನ್ನ ಅಂಗೀಕರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೂ ಕೂಡ ಬಹಳ ಕಷ್ಟದ ಡಿಸಿಷನ್. ಹೇಳಿ ಕೇಳಿ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಸಿದ್ದರಾಮಯ್ಯನವರನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಂದರ್ಭದಲ್ಲಿ ಬೆಂಬಲಿಸಿದವರು. ಈ ಕುರ್ಚಿ ಕದನ ನಡೆಯುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದ ವಿರುದ್ಧವಾಗಿ ಬಹಳ ಓಪನ್ ಆಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದವರು ಕೆಎನ್ ರಾಜಣ್ಣ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾದ ಒಂದು ಧ್ವನಿ, ಬಹಳ ಪ್ರಮುಖವಾದ ಧ್ವನಿ ಅನಿವಾರ್ಯವಾಗಿ ಸೈಲೆಂಟ್ ಆಗೋ ಹಾಗಾಗಿತ್ತು. ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಮತಗಳ್ಳತನದ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ನಡೆಸ್ತಾ ಇರುವ ಸಮರದ ವಿರುದ್ಧವಾಗಿ ನೀಡಿದ ಹೇಳಿಕೆ ಇದೀಗ ಮುಖ್ಯಮಂತ್ರಿಗಳನ್ನೂ ಕೂಡ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿಸಿದೆ. ಇಷ್ಟು ದಿನ ರಾಜಣ್ಣ ಅವರ ಹೇಳಿಕೆಗಳು ರಾಜ್ಯ ವ್ಯಾಪ್ತಿಗೆ ಸೀಮಿತವಾಗಿರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದ್ರೆ ಇದೀಗ ನೇರವಾಗಿ ರಾಜಣ್ಣ ಅವರ ಹೇಳಿಕೆ ಹೈಕಮಾಂಡ್, ಅದರಲ್ಲೂ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಅವರಿಗೇನೆ ಮುಜುಗರ ತರುವಂತೆ ಇದ್ದಿದ್ರಿಂದ ಸಿದ್ದರಾಮಯ್ಯನವರು ಕೂಡ ಹೆಲ್ಪ್ಲೆಸ್. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜೀನಾಮೆ ನೀಡೋಕೆ ರಾಜಣ್ಣಗೆ ಖುದ್ದು ಹೈಕಮಾಂಡ್ ನಾಯಕರೇ ಸೂಚಿಸಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ರಾಜಣ್ಣ. ವಿಧಾನಸೌಧದಲ್ಲೇ ಸಿಎಂಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜಣ್ಣ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ಅಲ್ಲಿಗೆ ಕೆಎನ್ ರಾಜಣ್ಣ ಅವರು ಇನ್ನು ಮುಂದೆ ಮಾಜಿ ಮಂತ್ರಿ, ಮಾಜಿ ಸಚಿವ ಕೆ ರಾಜಣ್ಣ ಇನ್ನು ಪಕ್ಷದಿಂದಲೂ ಉಚ್ಚಾಟನೆ ಮಾಡುವಂತಹ ಖಡಕ್ ನಿರ್ಧಾರಕ್ಕೆ ಬರುವ ಅನಿವಾರ್ಯತೆ ಬರುತ್ತಾ ಸದ್ಯಕ್ಕಿರುವ ಕುತೂಹಲ ಇದು. ಹೈಕಮಾಂಡ್ ಗರಂ ಆಗಿರೋದನ್ನ ಗಮನಿಸ್ತಾ ಇದ್ರೆ ರಾಜಣ್ಣ ಅವರ ಮುಂದಿನ ರಾಜಕೀಯ ಭವಿಷ್ಯ ಅತ್ಯಂತ ಆತಂಕಕಾರಿ ಪರಿಸ್ಥಿತಿಯಲ್ಲಿರೋದಂತೂ ಸಹಜವಾಗಿ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾದರು ಕೆಎನ್ ರಾಜಣ್ಣ. ರಾಹುಲ್ ಮತಗಳ್ಳತನ ಆರೋಪಕ್ಕೆ ರಾಜಣ್ಣ ಅವರು ವ್ಯತಿರಿಕ್ತವಾದ ಹೇಳಿಕೆಗಳನ್ನ ನೀಡಿದ್ರು. ಹೀಗಾಗಿ ನೇರವಾಗಿ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೇನೆ ಗುರಿಯಾಗಿದ್ರಿಂದ ಇಲ್ಲಿ ಮುಖ್ಯಮಂತ್ರಿಗಳಾಗಲಿ, ಕೆಪಿಸಿಸಿ ಅಧ್ಯಕ್ಷರಾಗಲಿ, ರಾಜ್ಯ ಉಸ್ತುವಾರಿಗಳಾಗಲಿ ರಾಜಣ್ಣ ಅವರನ್ನ ಉಳಿಸಿಕೊಳ್ಳಲಿಕ್ಕೆ ಯಾವುದೇ ರೀತಿಯಲ್ಲೂ ಪ್ರಯತ್ನ ಪಡದೇ ಇರೋ ರೀತಿಯ ಪರಿಸ್ಥಿತಿ. ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಲ್ಲೇ ರಾಜೀನಾಮೆಯನ್ನ ಅಂಗೀಕರಿಸಬೇಕಾದ ಸಂದರ್ಭದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಆಪ್ತರಾದ ರಾಜಣ್ಣ ಅವರು ಇನ್ನು ಮುಂದೆ ಮಾಜಿ ಸಚಿವರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹೇಳಿಕೆ, ಸೆಪ್ಟೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹೇಳಿಕೆ, ಕೆಪಿಸಿಸಿ ಅಧ್ಯಕ್ಷ ಗಾದಿಯಲ್ಲಿ ಕೇವಲ ಡಿಕೆ ಶಿವಕುಮಾರ್ ಅವರೇ ಯಾಕೆ ಕೂತಿರಬೇಕು ಅನ್ನೋ ಹೇಳಿಕೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹುದ್ದೆ ಕೇವಲ ಮುಂದುವರೆದ ಸಮುದಾಯಗಳಿಗೆ ಮಾತ್ರ ಮೀಸಲ ಅನ್ನೋ ಪ್ರಶ್ನೆ, ಇದೆಲ್ಲದಕ್ಕಿಂತ ಮುಳುವಾಗಿದ್ದು ರಾಜಣ್ಣ ಅವರಿಗೆ ಓಟ್ ಕಳ್ಳತನದ ಹೇಳಿಕೆ. ಸಚಿವ ಸ್ಥಾನದಿಂದಷ್ಟೇ ಅಲ್ಲ, ಪಕ್ಷದಿಂದಲೂ ರಾಜಣ್ಣ ಅವರು ಹೊರ ನಡೆಯುವಂತಹ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಸಚಿವ ಸ್ಥಾನದಿಂದ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಅವರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸುರ್ಜೇವಾಲಾ ಅವರೇನೇ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಮುಖ್ಯಮಂತ್ರಿಗಳಿಗೆ ಕಾಲ್ ಬರುತ್ತೆ. ಸುರ್ಜೇವಾಲಾ ಅವರು ನೇರವಾಗಿ ವಿಷಯಕ್ಕೆ ಬರ್ತಾರೆ. ರಾಜಣ್ಣ ಅವರನ್ನ ಇನ್ನೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವರ ಅನೇಕ ಹೇಳಿಕೆಗಳನ್ನ ನಾವು ಇಗ್ನೋರ್ ಮಾಡಿದ್ದೇವೆ. ರಾಜಣ್ಣ ಅವರ ಜೊತೆಯಲ್ಲೇ ಮಾತುಕತೆ ನಡೆಸಿ ಅವರನ್ನ ಕಂಟ್ರೋಲ್ನಲ್ಲಿರುವಂತೆ ಸೂಚನೆ ನೀಡಿದ್ದೇವೆ. ಆದರೆ ಇಷ್ಟೆಲ್ಲ ಪ್ರಯತ್ನದ ನಂತರವೂ ಕೂಡ ಈ ರೀತಿ ವರ್ತನೆ ಇನ್ನೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವರ ಬಳಿಯಲ್ಲಿ ಈ ಕೂಡಲೇ ರಾಜೀನಾಮೆಯನ್ನ ಪಡೆಯಿರಿ ಅಂತ ಹೇಳಿ ಖುದ್ದು ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು ಬೆಳ್ಳಂಬೆಳಗ್ಗೆ. ಇದು ಕೇವಲ ಸಚಿವ ಸ್ಥಾನದಿಂದ ಅವರನ್ನ ಹೊರಗಿರುವ ಪ್ರಯತ್ನಕ್ಕೆ ಮಾತ್ರ ನಿಲ್ಲೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ.
ಬದಲಾಗಿ ಪಕ್ಷದಿಂದಲೇ ಅವರನ್ನ ಉಚ್ಚಾಟನೆ ಮಾಡಲಿಕ್ಕೂ ಕೂಡ ಮುಂದಾಗುವ ಅನಿವಾರ್ಯತೆ ಸೃಷ್ಟಿಯಾದರೂ ಕೂಡ ಯಾವುದೇ ರೀತಿಯ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮಾಜಿ ಮಿನಿಸ್ಟರ್ ಆದರೂ ರಾಜಣ್ಣ ಅವರು ಎಕ್ಸ್ ಕಾಂಗ್ರೆಸ್ ಮೆನ್ ಅನ್ನಿಸ್ಕೊಳ್ಳೋ ಅನಿವಾರ್ಯತೆ ಬಂದ್ಬಿಡುತ್ತಾ ಅನ್ನೋ ಅನುಮಾನ? ಸ್ಮಿತಾ, ಖಂಡಿತ. ಯಾಕಂತಂದು ಹೇಳಿದ್ರೆ ಇಡೀ ಕಾಂಗ್ರೆಸ್ನಲ್ಲಿ ಆಗಾಗ ಚರ್ಚೆಗೆ ಮತ್ತು ಇಡೀ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕೋಲಾಹಲಗಳನ್ನ ಸೃಷ್ಟಿ ಮಾಡುವಂತಹ ಹೇಳಿಕೆಗಳನ್ನ ಕೆ.ಎನ್. ರಾಜಣ್ಣ ಅವರು ಕೊಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮೊದಲಿಂದ ಬ್ಯಾಟಿಂಗ್ ಮಾಡ್ತಾ ಬರ್ತಾ ಇದ್ರು. ಪ್ರಮುಖವಾಗಿ ಅನೇಕ ರೀತಿಯ ಕ್ರಾಂತಿಯ ವಿಚಾರ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಹೇಳಿದ್ರು. ಮತ್ತೊಂದು ಕಡೆಗೆ ಇನ್ನೊಂದು ಪ್ರತಿಯೊಂದು ಹಂತದಲ್ಲೂ ಕೂಡ ಸುರ್ಜೇವಾಲಾ ಅವರು ಶಾಸಕರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅವರ ಒಂದಷ್ಟು ಬೇಸರವನ್ನ ಹೊರಹಾಕಿದ್ರು. ಕೇವಲ ರಾಜಣ್ಣ ಅವರು ಮಾತ್ರ ಅಲ್ಲ, ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ರು. ಮತ್ತೆ ಹೆಚ್ಚುವರಿ DCM ಹುದ್ದೆ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ರು. ಇದ್ಯಾವುದನ್ನು ಕೂಡ ಮಾತನಾಡುವಂತ ಆಕ್ಷನ್ ತಗೊಳ್ಳದೇ ಇರುವಂತ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇತ್ತು, ಮತ್ತೆ ಸುರ್ಜೇವಾಲಾ ಅವರು ಕೂಡ ಇದ್ರು. ಯಾಕಂತಂದ್ರೆ ಸುರ್ಜೇವಾಲಾ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಅನೇಕ ಸುತ್ತಿನ ಮಾತುಕತೆಯನ್ನು ನಡೆಸಿದಾಗಲೂ ಕೂಡ ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರೆಲ್ಲರೂ ಕೂಡ ಒಂದಷ್ಟು ಮಾತುಕತೆಯನ್ನು ಹೇಳುವಂತದ್ದು, ಸದ್ಯಕ್ಕೆ ಸೈಲೆಂಟ್ ಆಗಿರಿ ಅನ್ನುವಂತ ಮಾತುಗಳನ್ನು ಕೂಡ ಅನೇಕ ಬಾರಿ ಹೇಳಿದ್ರು. ಇದೀಗ ಯಾವಾಗ ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಮಾತನಾಡಲಿಕ್ಕೆ ಶುರು ಮಾಡಿದ್ರು, ಒಂದು ಬೃಹತ್ ಆದಂತಹ ಹೋರಾಟವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬೆಂಗಳೂರಿನಲ್ಲಿ ಒಂದು ಬಹುದೊಡ್ಡ ಆದಂತಹ ಹೋರಾಟವನ್ನ ರೂಪಿಸಿದ್ರು. ಚುನಾವಣಾ ಆಯೋಗ ವರ್ಸಸ್ ರಾಹುಲ್ ಗಾಂಧಿ ಅನ್ನುವಂತ ಜಟಾಪಟಿ ಜೋರಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ದಾಖಲಾತಿ ಕೇಳಿದಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಹೇಳಿಕೆ ಏನಿದೆ ಅದು ಸಹಜವಾಗಿ ಪ್ರತಿಪಕ್ಷಗಳಿಗೂ ಕೂಡ ಬಹುದೊಡ್ಡ ಅಸ್ತ್ರವಾಗಿ ಪರಿಗಣಿಸ್ತು. ಯಾಕಂತಂದ ಹೇಳಿದ್ರೆ ನಮ್ದೇ ತಪ್ಪಿದೆ ಅನ್ನುವಂತ ಮಾತನ್ನ ಹೇಳಿರುವಂತಹ ರಾಜಣ್ಣ ಅವರ ಹೇಳಿಕೆಯನ್ನ ಪ್ರತಿಪಕ್ಷಗಳು ಪ್ರತಿನಿತ್ಯನೂ ಕೂಡ ಪ್ರತಿಪಾದನೆ ಮಾಡಲಿಕ್ಕೆ ಹೋದ್ರು. ಅದು ರಾಹುಲ್ ಗಾಂಧಿ ಅವರಿಗೆ ಕೇವಲ ರಾಜ್ಯ ಮಟ್ಟ ಅಂತಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಬಹಳ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಮುಜುಗರಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಬಂತು. ಇದೇ ಅವಕಾಶವನ್ನ ಬಳಸಿಕೊಂಡಿರುವಂತಹ ಕೆಲವೊಂದಷ್ಟು ಶಕ್ತಿಗಳು ಹೈಕಮಾಂಡ್ ಮೇಲೂ ಕೂಡ ಒಂದಷ್ಟು ದೂರು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಯಾಕಂತಂದ ಹೇಳಿದ್ರೆ ನಿನ್ನೆ ಅಷ್ಟೇ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಪ್ರಕಾಶ್ ಅನ್ನುವಂತವರು ಹೈಕಮಾಂಡ್ಗೂ ಕೂಡ ದೂರನ್ನ ಕೊಟ್ಟಿದ್ರು. ಯಾಕಂತಂದ ಹೇಳಿದ್ರೆ ರಾಜಣ್ಣ ಅವರು ಪದೇ ಪದೇ ಪಕ್ಷಕ್ಕೆ ಮುಜುಗರ ಆಗುವಂತಹ ಪಕ್ಷದ ನಿಯಮ ಬಾಹಿರವಾಗಿ ಮಾತನಾಡ್ತಾರೆ, ಅವರನ್ನು ಪಕ್ಷದಿಂದನೇ ಉಚ್ಚಾಟನೆ ಮಾಡಬೇಕು ಅನ್ನೋ ಪತ್ರನೂ ಕೂಡ ಹೈಕಮಾಂಡ್ಗೆ ಬರೆದಿದ್ರು. ಆ ಒಂದು ಪತ್ರದ ಹಿನ್ನೆಲೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತನಾಡಿ ಕೂಡಲೇ ಅವರ ರಾಜೀನಾಮೆ ಪಡಿಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಧರ್ಮ ಸಂಕಟದಲ್ಲಿ ಇದ್ದಾಗಲೂ ಕೂಡ ಹೈಕಮಾಂಡ್ ಹೇಳಿದಂತಹದನ್ನ ಸೂಚನೆಯನ್ನ ಪಾಲನೆ ಮಾಡುವಂತ ಅನಿವಾರ್ಯ ಸ್ಥಿತಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತ ಕಾರಣಕ್ಕಾಗಿ ಈಗ ರಾಜೀನಾಮೆಯನ್ನ ಅಂಗೀಕಾರ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸ್ಮಿತಾ, ರೈಟ್.